ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಪಂಚ್ಮೇಲ್ ದಾಲ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. 5 ರೀತಿ ಬೇಳೆಗಳು ಯೂಸ್ ಮಾಡೋದ್ರಿಂದ ಇದಕ್ಕೆ ಪಂಚರತ್ನ ಅಥವಾ ಪಂಚ್ಮೇಲ್ ದಾಲ್ ಅಂತ ಕರೀತಾರೆ. ಇದ್ರ ಹೆಸರು ಬಂದು ಕಡಲೆಬೇಳೆ, ತೊಗರಿಬೇಳೆ ಮತ್ತು ಉದ್ದಿನ ಕಾಳು, ಹೆಸರು ಕಾಳು ಎರಡೆರಡು ಪೀಸ್ ಆಗಿರುತ್ತೆ, ಸ್ಪ್ಲಿಟ್ ಆಗಿರುತ್ತೆ. ಇದ್ರ ಜೊತೆಗೇ ಕೇಸರಿ ಬಣ್ಣದ ಏನು ದಾಲ್ ನೋಡ್ತಾ ಇದ್ದೀರಾ, ಇದು ಬಂದು ಮಲ್ಕಾ ಮಸೂರ್ ಅಂತ. ಈಗ ಈ 5 ಥರ ದಾಲ್ಗಳನ್ನ ಮಿಕ್ಸ್ ಮಾಡಿ ನಿಮಗೆ ಪ್ಯಾಕೆಟಲ್ಲಿ ರೆಡಿಮೇಡಾಗೆ ಸಿಗುತ್ತೆ ಅಥವಾ ಮನೆಯಲ್ಲೇ ನೀವು ಇದನ್ನು ತಯಾರಿಸ್ಕೋಬೋದು. ಈಗ ಇದನ್ನ ನಾನು ಕಾಲು ಕಪ್ಪಷ್ಟು ಎಲ್ಲ ತಗೊಂಡು ನೆನೆಸಿಟ್ಟಿದ್ದೀನಿ. ಸಮ ಪ್ರಮಾಣದಲ್ಲಿ ತೊಗೋಬೇಕು. ಇದನ್ನ ಜಾಸ್ತಿ ಕಮ್ಮಿನೂ ಹಾಕ್ಕೋಬೋದು. ಅರ್ಧ ಅವರಿಂದ ಹಿಡಿದು 1 ಅವರ್ ಇದನ್ನ ನೆನೆಸಿಟ್ಟಿದ್ರೆ ಚೆನ್ನಾಗಿ ಉಬ್ಬುತ್ತೆ ಇದು. ಈಗ ಇದು 1 ಅವರ್ ಆಗಿದೆ. ಇದನ್ನು ನಾನು ನೀರು ಸಮೇತ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೇ ಚೆನ್ನಾಗಿ ಬೇಯಲಿ ಅಂತ 1 ಗ್ಲಾಸಷ್ಟು ನೀರು ಸಹ ಸೇರಿಸ್ತಾ ಇದ್ದೀನಿ. ಇಲ್ಲಿ ನೀರು ನೀವು ಜಾಸ್ತಿ ಕಮ್ಮಿ ಹಾಕ್ಕೋಬೋದು. ಹೇಗೆ ಮಾಡಿದರೂ ಈ ದಾಲ್ ತುಂಬಾ ಚೆನ್ನಾಗಿರುತ್ತೆ. 1 ಸ್ಪೂನಷ್ಟು ಕಲ್ಲುಪ್ಪು ಸೇರಿಸ್ತಾ ಇದ್ದೀನಿ, 1/4 ಚಮಚದಷ್ಟು ಅರಿಶಿನ ಪುಡಿ. ಈಗ ಕುಕ್ಕರ್ ಲಿಡ್ ಹಾಕಿ ಇದನ್ನು ನಾವು 3 ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು. ಈಗಿದು ಒಗ್ಗರಣೆಗೋಸ್ಕರ ಶುಂಠಿ, ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ ಇದೆ ಮತ್ತು 1 ಬೆಳ್ಳುಳ್ಳಿ ಬಿಡಿಸಿಟ್ಟಿದ್ದೀನಿ, 2 ಹಸಿಮೆಣಸಿನ್ಕಾಯಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 3-4 ಟೊಮೆಟೊ ಹಾಕ್ಕೋಬೋದು. ನಾನು 3 ತೊಗೊಂಡಿದ್ದೀನಿ, ಜೊತೆಗೆ 2 ಈರುಳ್ಳಿ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ನಾವು ಹೆಚ್ಚಿ ರೆಡಿ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ದಪ್ಪ ಥರನೇ ಹೆಚ್ಚಿದ್ದೀನಿ, ಸ್ವಲ್ಪ ಢಾಬಾ ಸ್ಟೈಲಲ್ಲಿ ರೆಡಿ ಆಗುತ್ತೆ ಈ ದಾಲ್. ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಅರ್ಧ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಮಸಾಲೆಗಳಲ್ಲಿ ಅರಿಶಿನ ಪುಡಿ 1/4 ಚಮಚದಷ್ಟು, 1 ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿ 1 ಸ್ಪೂನು, ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮತ್ತು 1/4 ಚಮಚದಷ್ಟು ಆಮ್ಚೂರ್ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ಈಗ ಈ ದಾಲ್ ಚೆನ್ನಾಗಿ ಬೆಂದಿದೆ, ತುಂಬ ಪೇಸ್ಟ್ ಥರ ಮಾಡ್ಕೋಬಾರ್ದು. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾವು ಒಳ್ಳೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಈಗ ನಾವು ಬಾಣಲಿ ತಗೊಂಡು ಅದಕ್ಕೆ 2 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳೋಣ. ಈ ರೆಸಿಪಿನ ತುಪ್ಪದಲ್ಲೇ ಮಾಡಿದರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ಜೀರಿಗೆ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಸೇರಿಸಿ ಒಂದು 10ರಿಂದ 20 ಸೆಕೆಂಡ್ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಬರಬೇಕು. ಘಮ ಬಂದಿದ ತಕ್ಷಣ ಇದಕ್ಕೆ ನಾವು ಹೆಚ್ಚಿಟ್ಟಿರೋ ಅಂಥ ಈರುಳ್ಳಿ ಸೇರಿಸ್ಕೊಳ್ಳೋಣ. ಈರುಳ್ಳಿನ ನಾವು ಕಂದು ಬಣ್ಣ ಬರೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಇದು ನೀವು ನೋಡ್ಬೋದು ಒಳ್ಳೆ ಬಣ್ಣ ಬಂದಿದೆ ಅಂತ. ಈಗ ಈ ಸಮಯಕ್ಕೆ ನಾವು ಇದಕ್ಕೆ ಮಸಾಲೆಗಳು ಆ್ಯಡ್ ಮಾಡೋಣ. ಈಗ ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ ಜೊತೆಗೆ ಗರಂ ಮಸಾಲ ಸೇರಿಸ್ತಾ ಇದ್ದೀನಿ. ಗರಂ ಮಸಾಲ ಕಮ್ಮಿನೇ ಹಾಕಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೆಚ್ಚಿಟ್ಟಿರೋಂಥ ಟೊಮೆಟೊ ಸೇರಿಸ್ಕೊಳ್ಳೋಣ. ಇದು ಸ್ವಲ್ಪ ಢಾಬಾ ಸ್ಟೈಲಲ್ಲಿ ರೆಡಿ ಆಗುತ್ತೆ, ಅದರಿಂದ ಟೊಮೆಟೊನ ರಫ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಬೇಗ ಬೇಯಲಿ ಅಂತ 1 ಸ್ಪೂನಷ್ಟು ಉಪ್ಪು ಸೇರಿಸಿದ್ದೀನಿ. ಉಪ್ಪು ನೀವು ನೋಡ್ಕೊಂಡು ಹಾಕ್ಕೋಬೇಕು. ಈಗ ಸ್ವಲ್ಪ ನೀರು ಮಿಕ್ಸ್ ಮಾಡೋಣ. ಈ ರೀತಿ ಮಾಡಿ ಇದಕ್ಕೆ ಲಿಡ್ ಹಾಕಿ ಒಂದು 4-5 ನಿಮಿಷ ಬೇಯಕ್ಕೆ ಬಿಡಬೇಕು. ಈ ರೀತಿ ಮಾಡೋದ್ರಿಂದ ಟೊಮೆಟೊಸ್ ತುಂಬಾ ಬೇಗ ಸಾಫ್ಟ್ ಆಗುತ್ತೆ. ಸೊ ಈ ಸ್ಟೀಮಲ್ಲಿ ಚೆನ್ನಾಗಿ ಬೆಂದೋಗಿರುತ್ತೆ. ಸೊ ಸ್ಪ್ಯಾಚುಲ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡೋದ್ರಿಂದ ಚೆನ್ನಾಗಿ ಮುಷಿ ಆಗ್ತಾಯಿದೆ. ಇದು ರೆಡಿಯಾಗಿದೆ. ಇದಕ್ಕೆ ನಾವು ಬೇಯಿಸಿಟ್ಟಿರೋ ಅಂಥ ದಾಲ್ನ ಸೇರಿಸ್ಕೊಳ್ಳೋಣ. ಇಲ್ಲಿ ದಾಲ್ಗೆ ಹದ ಯಾವ ಥರ ಬೇಕು ಅದು ನೀವು ತಯಾರಿಸ್ಕೋಬೋದು. ಅಂದರೆ ನೀರು ಜಾಸ್ತಿ ಕಮ್ಮಿ ಹಾಕ್ಕೋಬೋದು. ಇದು ಚಪಾತಿ, ಅನ್ನದ ಜೊತೆ, ರೊಟ್ಟಿ ಜೊತೆ ಎಲ್ಲದ್ರ ಜೊತೆ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ, ಅದರಿಂದ ಸ್ವಲ್ಪನೇ ನೀರು ಸೇರಿಸ್ತಾ ಇದ್ದೀನಿ. ಮತ್ತು ಈ ದಾಲ್ಗೆ ಇಷ್ಟೇ ನೀರು ಹಾಕಬೇಕಂತ ಇಲ್ಲ, ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ರೆಡಿ ಮಾಡ್ಕೋಬೋದು. ತುಂಬ ಬೇಗನೆ ರೆಡಿಯಾಗಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ತುಂಬಾ ಕಲರ್ಫುಲ್ಲಾಗಿ ಪಂಚ್ಮೇಲ್ ದಾಲ್ ರೆಡಿಯಾಗಿದೆ. ಇದಕ್ಕೆ ನಾನು ಇನ್ನೊಂದು ಸ್ಪೆಷಲ್ ತಡ್ಕ ರೆಡಿ ಮಾಡ್ಕೊಳ್ತೀನಿ. ಆದರೆ ಅದಕ್ಕೂ ಮುಂಚೆ ಇದನ್ನು ಹೀಗೆ 2 ನಿಮಿಷ ಹೀಗೆ ಬೇಯಿಸಿದರೆ ಇದರೊಳಗಿರೋ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಕೊನೆಯದಾಗಿ ಆಮ್ಚೂರ್ ಪೌಡ್ರ್ ಸೇರಿಸಿದ್ದೀನಿ. ಆಮ್ಚೂರ್ ಪೌಡ್ರ್ ತುಂಬಾ ಹುಳಿಯಾಗಿರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ದಾಲ್ ರೆಡಿಯಾಗಿದೆ. ಸ್ಪೆಷಲ್ ಒಗ್ಗರಣೆ ಇದಕ್ಕೆ ತಡ್ಕ ಅಂತಲೂ ಹೇಳ್ತಾರೆ. ತುಪ್ಪದಲ್ಲೇ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಸಾಸಿವೆ ಜೊತೆಗೆ ಜೀರಿಗೆ. ಸ್ವಲ್ಪ ಕಲರ್ ಬಂದಿದ ತಕ್ಷಣ, ಚಟ್ಪಟ ಅಂದಿದ ತಕ್ಷಣ ಇದಕ್ಕೆ ನಾನು ಒಣಮೆಣ್ಸಿನ್ಕಾಯಿ 2 ತುಂಡು ಮಾಡಿ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಹಿಂಗೆ ಸೇರಿಸ್ತಾ ಇದ್ದೀನಿ. ಈಗಿನ ಗ್ಯಾಸ್ನ ಆಫ್ ಮಾಡ್ತಾಯಿದ್ದೀನಿ. ಗ್ಯಾಸ್ ಆಫ್ ಮಾಡಿದ ನಂತರ ಇದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಮಿಕ್ಸ್ ಮಾಡಿ
ಈಗ ನಾವು ದಾಲ್ಗೆ ಸೇರಿಸೋಣ, ಒಳ್ಳೆ ಕಲರ್ ಬರುತ್ತೆ. ಈಗ ಒಂದು ಫೋಕ್ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡಿದರೆ ತುಂಬಾ ಕಲರ್ಫುಲ್ ಆಗಿರುತ್ತೆ. ಇದು ನೋಡೋಕ್ಕೆ ಚೆನ್ನಾಗಿರುತ್ತೆ, ಸಖತ್ ಟೆಂಪ್ಟಿಂಗ್ ಆಗಿರುತ್ತೆ. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಇದು ನಮ್ಮದು ಪಂಚ್ಮೇಲ್ ದಾಲ್ ರೆಡಿಯಾಗಿದೆ. ಈಗ ಇದನ್ನು ನಾನು ಸರ್ವ್ ಮಾಡ್ಕೊಳ್ತೀನಿ. ಇದನ್ನು ನೀವು ರೈಸ್ ಜೊತೆ, ರೋಟಿ, ಚಪಾತಿ ಏದ್ರ ಜೊತೆ ಆದರೂ ತಿಂದರೂ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಥಿಕ್ಕಾಗಿ ಈ ದಾಲ್ ರೆಡಿಯಾಗಿದೆ, ನೋಡ್ಬೋದು. ಸಖತ್ ಟೆಂಪ್ಟಿಂಗ್ ಆಗಿದೆ. ಈಗ ಇದನ್ನು ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ದಾಲ್ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಇದನ್ನು ನೀವು ಲಂಚ್ ಅಥವಾ ಡಿನ್ನರ್ ಎರಡಕ್ಕೂ ಮಾಡ್ಕೋಬೋದು. ಬಿಸಿ ಬಿಸಿಯಾದ ಪಂಚ್ಮೇಲ್ ದಾಲ್ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಇದನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.